ಅದಕ್ಕೆ ಯಾಕ್ರೋ ತಲೆ ಕೆಡ್ಸ್ಕೊತೀರಾ? ಈ ಮನೆ ಯಾವತ್ತಿದ್ರು ನಿಮ್ಮ ಅಕ್ಕಂದೆ. ನೀವ್ ಇಲ್ಲಿ ಬಂದು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಬಾವಾ ಎಷ್ಟ್ ದಿನ ಬೇಕಾದ್ರೂ ಇರಿ ಅಂತ ಇದೀರಾ, ನಮ್ಮನೆಲ್ಲೇ ಇರಿ ಅಂತ ನೀವ್ ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಇದ್ದಿದ್ರೆ ಹೇಳ್ತಿದ್ರಪ್ಪ. ಯಾಕ್ರಿ ಏನ್ ಹೇಳ್ತಾ ಇದ್ದೀರಾ? ಚಿರಾಗ್, ನಾನು ಯಾಕಳ್ಳಿ, ನೀವು ಮಾತಾಡಿ. ಗಣಿ ಸುಬ್ಬು, ನೀವಿಬ್ರು ಇಲ್ಲೇ ಇರ್ತೀರಾ ಅಂದ್ರೆ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಕಣ್ರ. ಹೋಗ್ಲಿ ಬಿಡಿ ಬಾವಾ, ಸುಮ್ನೆ ಮಾತಿಗಂದೆ ಅಷ್ಟೆ. ಬಾವಾ ನೆಂಟ್ರ ಮನೆಗೆ ಅತಿಥಿಯಾಗಿ ಹೋಗ್ಬೇಕಂತೆ, ಅತಿಯಾಗಿ ಹೋಗ್ಬಾರ್ದಂತೆ. ಅದಕ್ಕೆ ನಾವ್ ಒಂದ್ 2 ದಿನ ಇರ್ತೀವಿ ಅಷ್ಟೇ. ನಿಮ್ಮನ್ ಮಾತಲ್ಲಿ ಸೋಲ್ಸಕ್ಕಾಗಲ್ಲ ಬಿಡ್ರಪ್ಪ. ಸ್ವಾಭಿಮಾನ ಸೇಮ್ ನಿಮ್ಮ ಅಕ್ಕನ ತರಾನೆ. ಒಂದ್ ಸ್ವಲ್ಪ ಫೋನ್ ಕೊಡಿ, ಮಾತಾಡ್ತೀನಿ. ಹೋಗ್ಲಿ ಬಿಡ್ರಿ, ಏನೋ ಚಿಕ್ಕ ಹುಡುಗರು ಮಾತಾಡ್ಬಿಟ್ರು, ಅದಕ್ಕೆ ಯಾಕೆ ಬೈತೀರ ಪಾಪ? ಚಿರಾಗ್, ಅವ್ರ ಬಯದ್ನೋ ಏನ್ ತಲೆ ಕೆಟ್ಟಿದ್ಯಾ? ಕುಡಿ ಫೋನ್. ಹಲೋ ಗಣಿ, ಸುಬ್ಬು, ಯಾಕ್ರೋ ಏನೋ ಮಾತಾಡ್ತಿಲ್ಲ? ನನ್ ಮಾತು ಕೇಳಿಸ್ತಿಲ್ವಾ? ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ನನ್ ಯಾಕೋ ಮೇಡಮ್ ಅಂತಿದ್ದೀರಾ? ನಾನು ದೀಪ ಅವ್ರ ತರ ನಿಮ್ಮ ಅಕ್ಕನೇ. ಮೇಡಮ್, ನಮ್ಮ ಅಕ್ಕನ ಸ್ಥಾನನ ನೀವಲ್ಲ, ಬೇರೆ ಯಾರಿಂದನೂ ತುಂಬಕ್ಕಾಗಲ್ಲ, ಆಯ್ತಾ? ಸರಿ, ನಾಳೆ ಹುಷಾರಾಗಿ ಬನ್ನಿ. ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು ಅಂತ ನಿಮ್ಮ ಭಾವ ಹೇಳ್ತಾರೆ. ನಾಳೆ ಸ್ಪೋರ್ಟ್ಸ್ ಡೇಗೆ ನಾನು ಬರ್ತೀನಿ, ಆಯ್ತಾ? ಸಾಕು ಕೊಡಿ. ಸರಿ ಕಣ್ರ, ನಾಳೆ ಹೊರಡಬೇಕು ಫೋನ್ ಮಾಡಿ, ಆಯ್ತಾ? ಆಯ್ತು ಬಾವಾ, ಬಾಯ್. ಬಾಯ್ ಬಾಯ್ ಬಾಯ್. ನೋಡ್ರಿ, ನಿಮ್ಮ ತಮ್ಮಂದ್ರು ನಾಳೆ ಬರ್ತಾ ಇದಾರೆ. ಈ ಖುಷಿಗಾದ್ರೂ ರೈಡ್ ಬರ್ಬೋದಲ್ಲ? ಚಾನ್ಸೇ ಇಲ್ಲ.